ಸತ್ತರು ನಿಮಗೆ ಸ್ತೋತ್ರ, ಬದುಕಿದರು ನಿಮಗೆ ಸ್ತೋತ್ರ. ಸತ್ತರು ನಿಮಗೆ ಸ್ತೋತ್ರ, ಬದುಕಿದರು ನಿಮಗೆ ಸ್ತೋತ್ರ. ನನ್ನ ದೇಹದ ನಿಮಿತ್ತವೋ ಮಹಿಮೆ ನಿನಗಯ್ಯ, ನನ್ನ ದೇಹದ ನಿಮಿತ್ತವೋ ಮಹಿಮೆ ನಿನಗಯ್ಯ. ಪ್ರೈಸ್ ದ ಲಾರ್ಡ್. ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ಒಂದು ಸುಂದರವಾದ ವಚನದ ಭಾಗ ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ ನಾವು ಇಲ್ಲಿಯವರೆಗೂ ಕೂಡ ಶಾರೀರಿಕವಾಗಿ ಜೀವಿಸುತ್ತಾ ಶರೀರದ ಇಚ್ಛೆಗಳನ್ನು ಪೂರೈಸಿಕೊಳ್ಳುತ್ತಾ ಆತ್ಮವನ್ನು ಸಾಯಿಸುತ್ತಾ ಬರ್ತಾ ಇದ್ವಿ ಪ್ರಿಯರೇ. ನೋಡಿ ಪ್ರಿಯರೇ, ಮನುಷ್ಯ ಬದುಕಿದ್ದಾಗ ಎರಡು ರೀತಿಯಾದ ಜೀವಿತವನ್ನು ಜೀವಿಸಬಹುದು. ಒಂದನೇದಾಗಿ ಆತ್ಮಿಕ ಜೀವಿತ, ಎರಡನೇದಾಗಿ ಶಾರೀರಿಕ ಜೀವಿತ. ಇವತ್ತು ಆತ್ಮಿಕವಾದ ಜೀವಿತ ಅಂದರೆ ದೇವರಿಗೆ ಸಂಬಂಧಪಟ್ಟ ಹಾಗೆ, ಶಾರೀರಿಕ ಜೀವಿತ ಅಥವಾ ದೇಹದ ಜೀವಿತ ಅಂತ ಹೇಳಿದ್ರೆ ಪ್ರಿಯರೇ, ಲೋಕದ ಇಚ್ಛೆಗಳನ್ನು, ಲೋಕದ ಬಯಕೆಗಳನ್ನು ತೀರಿಸಿಕೊಳ್ಳುತ್ತಾ ಬದುಕುವಂಥದ್ದು ಆಗಿದೆ ಪ್ರಿಯರೇ. ಇವತ್ತು ಪ್ರಪಂಚದ ಎಣಿಕೆಯ ಭಾಗದಲ್ಲಿ ತೆಗಿಲಿಕ್ಕೆ ಹೋದರೆ 100ಕ್ಕೆ 90% ಜನ ಲೋಕದ ಕೆಟ್ಟ ಕಾರ್ಯಗಳನ್ನು ಮಾಡೋದರ ಮೂಲಕ ದೇವರ ನಾಮಕ್ಕೆ ವಿರುದ್ಧವಾಗಿ ನಡೀತಿದ್ದಾರೆ ಪ್ರಿಯರೇ. ಸ್ವಾಮಿ ಇಲ್ಲಿ ಹೇಳ್ತಾ ಇದ್ದಾರೆ, ನನ್ನ ವಚನದ ಭಾಗಗಳಿಗೆ ಯಾರು ಗೌರವ ಕೊಟ್ಟು ಆಜ್ಞೆ ಪ್ರಕಾರ ನಡೀತಾರೋ ಅವರು ಮಾತ್ರ ನನ್ನ ಮಕ್ಕಳು ಅಂತೇಳಿ. ನೋಡಿ ಪ್ರಿಯರೇ, ಸತ್ತಾಗ ದೇಹ ಮಣ್ಣಿಗೆ ಹೋಗ್ತದೆ, ಆದರೆ ಆತ್ಮ ಒಳ್ಳೆಯದು ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತದೆ, ಕೆಟ್ಟದ್ದು ಮಾಡಿದ್ರೆ ನರಕಕ್ಕೆ ಹೋಗ್ತದೆ ಅಂತ ಹೇಳೋದು ಎಲ್ಲ ಗ್ರಂಥಗಳಲ್ಲೂ ಕೂಡ ಬರೆಯಲ್ಪಟ್ಟಿದೆ. ಎಲ್ಲ ಜನಾಂಗಗಳ ಗ್ರಂಥದಲ್ಲೂ ಕೂಡ ಸ್ವರ್ಗ ನರಕದ ಬಗ್ಗೆ ಉಲ್ಲೇಖ ಇದೆ. ಅದರಲ್ಲೂ ಕ್ರೈಸ್ತತ್ವದಲ್ಲಿ ಬಂದಾಗ, ಅಂದರೆ ಯೇಸು ಕ್ರಿಸ್ತನ ಜೀವಿತವನ್ನು ಯಾರು ಸ್ವೀಕರಿಸುತ್ತಾರೋ ಅವರ ಲೆಕ್ಕಾಚಾರದಲ್ಲಿ ಬಂದಾಗ ಬೈಬಲ್ ಘೋಷಿಸುತ್ತದೆ, ಶರೀರದಿಂದ ಜೀವಿಸುವುದು ಪಾಪ ಅಥವಾ ಮರಣ, ಆತ್ಮದಲ್ಲಿ ದೇವರ ಆತ್ಮನೇ ಇಚ್ಛೆಯ ಅನುಸಾರವಾಗಿ ನಡೆದರೆ ಅದು ನಿತ್ಯ ಜೀವ ಅಥವಾ ಸ್ವರ್ಗ ಅಂತೇಳಿ. ಹಾಗಾದರೆ ಪ್ರಿಯರೇ, ರೋಮಪುರ 8ನೇ ಅಧ್ಯಾಯದಲ್ಲೂ ಕೂಡ ಸಂಪೂರ್ಣವಾಗಿ ಬರೆಯಲ್ಪಟ್ಟಿದೆ. ಹಾಗೆ ಯೋಹಾನ 3ನೇ ಅಧ್ಯಾಯದಲ್ಲೂ ಕೂಡ ಬರೆದಿದೆ, ದೇಹದಿಂದ ಹುಟ್ಟಿದ ದೇಹವೇ, ಆತ್ಮದಿಂದ ಹುಟ್ಟಿದ್ದು ಆತ್ಮವೇ ಅಂತೇಳಿ. ಹಾಗಾದರೆ ಪ್ರಿಯರೇ, ಇಲ್ಲಿಯವರೆಗೂ ನಾವು ಗೊತ್ತಿದ್ದು ಗೊತ್ತಿಲ್ಲದೆಯೋ ನಾವು ತಪ್ಪುಗಳನ್ನು ಮಾಡಿ ದೇವರಿಂದ ದೂರ ಆಗ್ತಾ ಇದ್ವು ಪ್ರಿಯರೇ. ಫಾರ್ ಎಕ್ಸಾಂಪಲ್ ತೆಗಿಲಿಕ್ಕೆ ಹೋದರೆ ಪ್ರಿಯರೇ, ಈಗಲೂ ಕೂಡ ದೇವರ ಮಕ್ಕಳು ಅನಿಸಿಕೊಂಡಿರ್ತಕ್ಕಂತಹ ನಾವುಗಳು ಕೂಡ ಕೆಲವೊಂದು ಸಲ ಲೋಕದ ಕಾರ್ಯಗಳನ್ನು ಮಾಡುವಾಗ ಭಾಳ ಎಚ್ಚರವಿಟ್ಟು ಮಾಡಬೇಕು. ನಾನು ದೇವರಿಗೆ ವಿರೋಧವಾಗಿ ನಡೀತಾ ಇದ್ದೀನಿ, ನಾನು ದೇವರಿಗೆ ತಪ್ಪಾಗಿ ಮಾಡ್ತಾಯಿದ್ದೀನಿ. ನಾವು ಮಾಡೋದ ಪ್ರತಿಯೊಂದು ಕಾರ್ಯಗಳು ನಮಗೆ ಗೊತ್ತಾಗ್ತದೆ. ಅಯ್ಯೋ, ನಾವು ಗೊತ್ತಿಲ್ಲದೆ ಮಾಡಿಬಿಟ್ರೆ, ಅಯ್ಯೋ ನನಗೆ ಗೊತ್ತಾಗಲೇ ಇಲ್ಲ, ಅನ್ಎಕ್ಸ್ಪೆಕ್ಟೆಡಾಗಿ ಆಗೋಯ್ತು. ಇದೆಲ್ಲ ಸುಳ್ಳು ಪ್ರಿಯರೇ. ನಮ್ಮ ಮನಸ್ಸಾಕ್ಷಿ ಗೊತ್ತಿರ್ತದೆ ನಾನು ಮಾಡೋಂಥದ್ದು ತಪ್ಪು ಅಥವಾ ಪಾಪ ಅಂತೇಳಿ. ಇವತ್ತು ಲೋಕದಲ್ಲಿರ್ತಕ್ಕಂಥ ಸೈತಾನನನ್ನು ಕೆಲವೊಂದು ಕಾರ್ಯಗಳ ಮೂಲಕ ಮಹಿಮೆಪಡಿಸ್ತಾ ಇದ್ದೀವಿ ಹೊರತು ನಿಜವಾದಂತಹ ಸೃಷ್ಟಿಕರ್ತನಾದ ದೇವರನ್ನು ಮಹಿಮೆಪಡಿಸ್ತಾ ಇಲ್ಲ. ಇದೇ ಬೇಜಾರ. ಸತ್ಯವನ್ನು ತಿಳಿದುಕೊಂಡಂತಹ ನಾವು ಸತ್ಯ ಪ್ರಕಾರ ನಡೀಲಿಕ್ಕೆ ಪ್ರಯತ್ನ ಪಡಬೇಕೇ ಹೊರತು ಇನ್ನೂ ತಪ್ಪಾದ ರೀತಿಯಲ್ಲಿ ನಡೆಯದೇ ಇರೋದು ಉತ್ತಮ. ಅಕಸ್ಮಾತ್ ಬಿಡಲಿಕ್ಕೆ ಆಗತಕ್ಕಂಥ ಕ್ರಿಯೆಗಳು ನಿಮ್ಮಲ್ಲಿ ಇರೋದೇ ಆದರೆ ಅಥವಾ ನನ್ನಲ್ಲಿ ಇರೋದೇ ಆದರೆ ನೀನು ಇವತ್ತಿನಿಂದ ದೇವರನ್ನು ಬೇಡ್ಕೋಬೇಕು. ದೇವರೇ, ನನ್ನಲ್ಲಿ ನಿನಗೆ ವಿರೋಧವಾದಂತಹ ಕಾರ್ಯಗಳು ಇದೆ ಸ್ವಾಮಿ, ನನಗೆ ಬಿಡಲಿಕ್ಕೆ ಮನಸ್ಸಿದೆ ಸ್ವಾಮಿ, ಆದರೆ ಬಿಡೋಕ್ಕಾಗ್ತಾ ಇಲ್ಲ. ಪವಿತ್ರಾತ್ಮರೇ, ನೀವು ಸಹಾಯ ಮಾಡಿರಿ ಅಂತೇಳಿ ನೀವು ಪ್ರಯತ್ನ ಪಡ್ರಿ. ದೇವರು ಸಹಾಯ ಕೊಟ್ಟೇ ಕೊಡ್ತಾರೆ. ಇವತ್ತಿನಿಂದ ನಾವು ಶುದ್ಧ ಆಗಿಯೇ ಆಗ್ತೀವಿ. ನೋಡಿ ಪ್ರಿಯರೇ, ರೋಮಪುರ 14ನೇ ಅಧ್ಯಾಯ
8ನೇ ವಾಕ್ಯದಲ್ಲಿ ಬರೆದಿದೆ, ನಾವು ಬದುಕಿದರೆ ಕರ್ತನಿಗಾಗಿ ಬದುಕುತ್ತೇವೆ, ಸತ್ತರೆ ಕರ್ತನಿಗಾಗಿ ಸಾಯುತ್ತೇವೆ. ಬದುಕಿದರೂ ಸತ್ತರೂ ನಾವು ಕರ್ತನವರೇ, ಏಕೆಂದರೆ ಸತ್ತವರಿಗೆ ಜೀವಿಸುವವರಿಗೆ ಒಡೆಯನಾಗಿರಬೇಕೆಂದರೆ ಕ್ರಿಸ್ತನು ಸತ್ತ ಜೀವಿತನಾದನು. 8:9 ಎಷ್ಟು ಚೆನ್ನಾಗಿ ಬರೆದಿದೆ ನೋಡಿ. ಬದುಕಿದರೂ ನಾವು ಕರ್ತನವರೇ, ಸತ್ತರೂ ನಾವು ಕರ್ತನವರೇ. ಬದುಕಿದ್ದಾಗಲೂ ಕೂಡ ಕರ್ತನ ಕ್ರಿಯೆಗಳನ್ನು ಮಾಡಿ ತೋರಿಸುತ್ತಾ ನಾವು ಹೋಗಬೇಕು. ಮತ್ತಾಯ 5ನೇ ಅಧ್ಯಾಯ 14 ಮತ್ತು 16ನೇ ವಾಕ್ಯದಲ್ಲಿ ಬರೆದಿದೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. 16ನೇ ವಾಕ್ಯದಲ್ಲಿ ಬರೆದಿದೆ, ನಿಮ್ಮನ್ನು ಇಲ್ಲಿ ಸ್ಪಷ್ಟವಾಗಿ ದೇವರ ವಾಕ್ಯದಲ್ಲಿ ಬರೆದಿದೆ, ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೀಗಾದರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ತಂದೆಯನ್ನು ಕೊಂಡಾಡುವರು. ನಾನು ಒಂದು ಅಭಿಪ್ರಾಯ ಹೇಳ್ತೀನಿ ಪ್ರಿಯರೇ, ನಾವು ಹೋಗಿ ಒಬ್ಬರಿಗೆ ಸುವಾರ್ಥ ಸಾರಿ ಬಾ 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 ಅಂತ ಕಾಲಿಡಿದು ಕೈ ಹಿಡಿದು ಕರಿಬೇಕಾಗಿಲ್ಲ. ಯೇಸು ಸ್ವಾಮಿನೂ ಕೂಡ ಯಾರ ಮನೆ ಬಾಗಿಲಿಗೂ ಬಂದು ಕೂಡ ಕರೀಲಿಲ್ಲ. ಅವರು ಟೋಟಲ್ಲಾಗಿ ಪ್ರಸಂಗ ಮಾಡಿದ್ರು. ಆ ಪ್ರಸಂಗ ಕೇಳಿ ಜನಗಳು ಬಂದರು. 1ನೇ ಪಾಯಿಂಟ್. 2ನೇ ಪಾಯಿಂಟ್, ಯೇಸು ಸ್ವಾಮಿಯ ಕೈಗಳಲ್ಲಿ ಆಗುತ್ತಾ ಇದ್ದಂತಹ ದೈವಿಕ ಕಾರ್ಯಗಳು ಮತ್ತು ಅದ್ಭುತ ಕಾರ್ಯಗಳನ್ನು ನೋಡಿ ಜನ ಬರ್ತಾಯಿದ್ರು. 3ನೇದಾಗಿ, ಆತನ ಮಾತಿಗೆ ಬೆರಗಾದರು ಅಂತ ಸುಮಾರು ವಾಕ್ಯದಲ್ಲಿ ಬರೆದಿದೆ. ಆತನ ಮಾತಿಗೆ ಅತ್ಯಾಶ್ಚರ್ಯಪಟ್ಟರು ಅಂತ ಸುಮಾರು ವಾಕ್ಯದಲ್ಲಿ ಬರೆದಿದೆ. ಆತನ ಒಂದು ನಡವಳಿಕೆಗಳನ್ನು ನೋಡಿ ಜನಗಳು ಬದಲಾಗಿದ್ದಾರೆ ಪ್ರಿಯರೇ. ಯೇಸು ಸ್ವಾಮಿ ಹೋದಾಗ ಅವರ ಹಿಂದೆ ಜನ ಹೋಗ್ತಾಯಿದ್ರು. ಆದರೆ ಇವತ್ತು ಪಾಸ್ಟರ್ಸ್ಗಳಾದಂಥ ಸೇವಕರುಗಳಾದಂಥ ನಮ್ಮ ಕಷ್ಟ ನೋಡಿ. ಯೇಸು ಸ್ವಾಮಿ ಬೀದಿಯಲ್ಲಿ ಹೋಗ್ತಿದ್ದಾಗ ಅವರ ಹಿಂದೆ ಗುಂಪು ಗುಂಪಾಗಿ ಜನ ಬರ್ತಾಯಿದ್ರು. ಆದರೆ ಜನಗಳ ಹಿಂದೆ ಯೇಸು ಸ್ವಾಮಿ ಹೋಗ್ತಾ ಇರಲಿಲ್ಲ. ಆದರೆ ಇವತ್ತು ಪಾಸ್ಟರ್ಸ್ಗಳು ಮತ್ತು ಸಭಾಪಾಲಕರು ಸೇವಕರುಗಳು ಏನು ಮಾಡ್ತಿರ್ತಾರೆ, ಜನಗಳ ಹಿಂದೆ ಹೋಗ್ತಿದ್ದಾರೆ ಹೊರತು ಜನಗಳು ಅವರ ಹಿಂದೆ ಬರ್ತಾ ಇಲ್ಲ. ಇದೇ ದುಃಖಕರವಾದ ವಿಷಯ. ಯೇಸು ಸ್ವಾಮಿ ಹಿಂದೆ ಜನಗಳು ಹೋದ ಹಾಗೆ ಒಬ್ಬ ಸಭಾಪಾಲಕನ ಹಿಂದೆ ಮುಂದೆ ಜನಗಳು ಸುತ್ತುವರೆದಿರಬೇಕು. ಸೇವಕರು ಬಂದರು ಅಂತ ಹೇಳಿದ ತಕ್ಷಣ ಊರು ಜನಗಳು ರೆಡಿ ಆಗಬೇಕು. ಇದೆಲ್ಲ ರೆಡಿ ಆಗಬೇಕಿರೋ ಕಾರಣ ಏನು? ನಮ್ಮ ಬೆಳಕು ಅಲ್ಲಿ ಪ್ರಕಾಶಿಸಬೇಕು. ಅಂದರೆ ನಮ್ಮ ಒಳ್ಳೆಯತನ, ದೇವರ ಮಕ್ಕಳು ತರಿಸಿಕೊಂಡಿರ್ತಕ್ಕಂತಹ ನಿಮ್ಮ ಒಳ್ಳೆಯತನ ಆ ಜನಗಳ ಮುಂದೆ ಪ್ರಕಾಶಿಸಿದ್ರೆ ನಾವು ಬಾಯಲ್ಲಿ ಸುವಾರ್ಥ ಕೂಡ ಸಾರೋದು ಬೇಕಾಗಿಲ್ಲ. ನಮ್ಮ ಜೀವಿತ, ನಮ್ಮ ನಡವಳಿಕೆಗಳನ್ನು ನೋಡಿ ಅವರು ಕ್ರಿಸ್ತರನ್ನು ಅಂಗೀಕರಿಸಿಕೊಳ್ತಾರೆ. ಸ್ಪಷ್ಟವಾಗಿ ಎಷ್ಟು ಚೆನ್ನಾಗಿ ಬರೆದಿದೆ ಅಲ್ವಾ ನೋಡಿ. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೀಗಾದರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದ ತಂದೆಯನ್ನು ಕೊಂಡಾಡುವರು ಅಂತೇಳಿ. ಹೌದಲ್ಲ ಪ್ರಿಯರೇ? ಹಾಗಾದರೆ ಆ ಪರಲೋಕದ ತಂದೆನ ಕೊಂಡಾಡಬೇಕಿದ್ರೆ ನಾವೇನು ಮಾಡಬೇಕು? ನಾವು ರೋಮಪುರ 14ನೇ ಅಧ್ಯಾಯದಲ್ಲಿ ಬರೆದಾಗೆ, ನಾವು 8ನೇ ವಾಕ್ಯದಲ್ಲಿ ಬರೆದಾಗೆ, ನಾವು ಬದುಕಿದರೂ ಕರ್ತನಿಗಾಗಿ ಬದುಕುತ್ತೇವೆ ಅಂತ ಹೇಳಿ ಸಾಧ್ಯವಾದಷ್ಟರ ಮಟ್ಟಿಗೆ ಕ್ರಿಸ್ತನ ಜೀವಿತ ಥರದಲ್ಲೇ ನಡೀಲಿಕ್ಕೆ ಪ್ರಯತ್ನ ಪಡಬೇಕು. ಸಂಪೂರ್ಣವಾಗಿ ಆಗಲಿಕ್ಕಿಲ್ಲ, ಆದರೆ ಎಷ್ಟು ಆಗುತ್ತೋ ಅಷ್ಟರ ಮಟ್ಟಿಗೆ ಪ್ರಯತ್ನ ಪಡಬೇಕು. ದೇವರ ವಾಕ್ಯದಲ್ಲಿ ಬರೆದಿದೆ, ಯೋಹಾನ 15ನೇ ಅಧ್ಯಾಯದಲ್ಲಿ, ಫಲ ಕೊಡುವಂಥ ಕೊಂಬೆಯನ್ನು ಇನ್ನೂ ಹೆಚ್ಚು ಫಲ ಕೊಡುವಾಗೆ ಮಾಡುತ್ತೇನೆ, ಫಲ ಕೊಡದೇ ಇರತಕ್ಕಂಥ ಕೊಂಬೆಗಳನ್ನು ಕತ್ತರಿಸಿ ಹಾಕ್ತೇನೆ ಅಂತೇಳಿ. ಕತ್ತರಿಸಿ ಹಾಕುವಂಥ ಗ್ರೂಪ್ನಲ್ಲಿ ನಾನು ನೀವು ಸೇರಿದ್ದೇನೆ. ಫಲ ಕೊಡುವಂಥ ಕೊಂಬೆಗಳಾದರೆ ಅದು ಇನ್ನೂ ಹೆಚ್ಚು ಫಲ ಕೊಡುವ ಹಾಗೆ ಸ್ವಾಮಿ ಮಾಡ್ತಾರೆ. ಹಾಗಾದರೆ ಪ್ರಿಯರೇ, ಸತ್ರೂ ಕೂಡ ನಾನು ದೇವರಿಗೋಸ್ಕರ ಜೀವಿಸ್ತೀನಿ, ತಪ್ಪಾದ ಕಾರ್ಯಗಳನ್ನು ಮಾಡೋದಿಲ್ಲ. ಅಕಸ್ಮಾತ್ ತಪ್ಪಾದ ಕಾರ್ಯಗಳು ಬಂದುಬಿಡ್ತಾ ಇದೆ ಅಂತಕೊಂಡು ನಿಮ್ಮ ಬಾಯಲ್ಲಿ ಹೇಳ್ತಾ ಇದ್ದೀರಾ. ಇವತ್ತಿನಿಂದಲೇ ನಾವು ಪ್ರಾರ್ಥನೆ ಮಾಡುವ, ದೇವರೇ, ನನ್ನಲ್ಲಿ ನಿನಗೆ ವಿರೋಧವಾದಂಥ ಕಾರ್ಯಗಳನ್ನ ಯೇಸುವೆ ನಿನ್ನ ನಾಮದ ಬಲದಿಂದ, ಪವಿತ್ರಾತ್ಮರೇ ನಿಮ್ಮ ಸಹಾಯದ ಬಲದಿಂದ ತೆಗೆದು ಹಾಕಿ ಅಂತ ನಾವು ಕೇಳೋದೇ ಆದರೆ ದೇವರು ನಮ್ಮನ್ನು ಶುದ್ಧ ಮಾಡೋದು ಗ್ಯಾರಂಟಿ. ನಮಗೆ ಲೋಕದಲ್ಲಿ ಕಷ್ಟಗಳುಂಟು, ಹಿಂಸೆಗಳುಂಟು, ಕುಟುಂಬದಲ್ಲಿ ಹಿಂಸೆಗಳುಂಟು, ಸಭೆ ಒಳಗಡೆ ಹಿಂಸೆಗಳಿದೆ. ಆದರೆ ಅದನ್ನು ನಾವು ನೋಡದೇ ಆ ಒಂದು ಪರಿಹಾರ ಕೊಡತಕ್ಕಂಥ ಯೇಸು ಕ್ರಿಸ್ತನನ್ನು ನೋಡುತ್ತಾ ದೇವರ ನಾಮವನ್ನು ಮಹಿಮೆಪಡಿಸುವ, ನಾವು ಸತ್ತು ಹೋಗುವಂಥ ಪರಿಸ್ಥಿತಿ ಬಂದರೂ ಕೂಡ, ನೆರಳಾಡುವಂಥ ಪರಿಸ್ಥಿತಿಗಳು ಬಂದರೂ ಕೂಡ, ಇಕ್ಕಟ್ಟಿನ ಪರಿಸ್ಥಿತಿ ಬಂದರೂ ಕೂಡ, ದೇವರೇ ನಾನು ನಿನಗಾಗಿ ಜೀವಿಸ್ತೇನೆ ಅಂತೇಳಿ ಪ್ರತಿಜ್ಞೆ ಮಾಡೋದಾದರೆ ದೇವರು ಇವತ್ತಿನಿಂದ ನಮ್ಮ ಮನೆಯ ಬಾಗಿಲಿಗೆ ಬಂದು ಸಹಾಯ ಮಾಡಲಿಕ್ಕಿದ್ದಾರೆ. ನಾವು ಬದುಕಿದರೂ ಕೂಡ ಸ್ವಾಮಿ, ಎಲ್ಲಿವರೆಗೆ ಬದುಕಿರ್ತೀನೋ,
ಎಷ್ಟರವರೆಗೆ ಆಯುಷ್ಯ ಕೊಟ್ಟಿರ್ತೀಯೋ ಅಲ್ಲಿವರೆಗೂ ನಿನ್ನ ನಾಮವನ್ನು ನನ್ನ ದೇಹದಲ್ಲಿ ಮಹಿಪಡಿಸ್ತೇನೆ ಅಂತೇಳಿ ನಾವು ಘೋಷಿಸೋದೇ ಆದರೆ ಪ್ರಿಯರೇ, ದೇವರು ಇವತ್ತು ನಮ್ಮನ್ನು ಆಶೀರ್ವದಿಸಲಿಕ್ಕಿದ್ದಾರೆ, ಬಲಪಡಿಸಲಿಕ್ಕಿದ್ದಾರೆ. ನಾವು ಸತ್ರು ನಿನಗಾಗಿಯೇ ಸ್ವಾಮಿ, ಬದುಕಿದರೂ ನಿನಗಾಗಿಯೇ ಸ್ವಾಮಿ ಅಂತ ನಾವು ಇವತ್ತು ಹೇಳುತ್ತಾ ದೇವರ ನಾಮವನ್ನು ಕೊಂಡಾಡುವ, ದೇವರ ನಾಮವನ್ನು ಮಹಿಪಡಿಸುವ, ನಮ್ಮನ್ನು ನಾವೇ ಸಮರ್ಪಿಸಿಕೊಳ್ಳುವ. ಎಲ್ಲರೂ ಕೂಡ ಕಣ್ಣುಗಳನ್ನು ಒಂದು ನಿಮಿಷ ಮುಚ್ಚಿ ಮೊಣಕಾಲೂರಿ ನಾವು ಪ್ರಾರ್ಥಿಸುವ ಪ್ರಿಯರೇ. ಪರಲೋಕದ ತಂದೆ, ಪ್ರಭು ರಕ್ಷಕನು ಒಡೆಯನು ದೇವರಾಗಿರ್ತಕ್ಕಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ಸ್ವಾಮಿ, ನನ್ನ ದೇಹದಲ್ಲಿ ಮಾಡಿರ್ತಕ್ಕಂಥ ಶಾರೀರಿಕ ಕ್ರಿಯೆಗಳ ಸಾಕು ಸ್ವಾಮಿ. ನಿನಗೆ ವಿರೋಧವಾದಂಥ ಯಾವುದೇ ಕ್ರಿಯೆಗಳನ್ನು ಮಾಡ್ತಿದ್ದರೂ ಕೂಡ ನಮ್ಮನ್ನು ಕ್ಷಮಿಸು. ಮುಂದಿನ ದಿನಮಾನಗಳಲ್ಲಿ ಮಾಡದಂತೆ ನಮ್ಮನ್ನು ಬಲಪಡಿಸು, ರಕ್ಷಿಸು ಸ್ವಾಮಿ. ನಾವು ಸತ್ರೂ ಕೂಡ ನಿನಗೋಸ್ಕರನೇ ನಾವು ಸಾಯಲಿಕ್ಕೆ ಸಿದ್ಧವಾಗಿದ್ದೀವಿ ಸ್ವಾಮಿ. ಬದುಕಿದ್ದರೂ ಕೂಡ, ಅಂದರೆ ಬದುಕಿರ್ತಕ್ಕಂಥ ಕೊನೆಯ ದಿನ ಎಲ್ಲಿವರೆಗಿದೆ ಗೊತ್ತಿಲ್ಲ ಸ್ವಾಮಿ, ಅಲ್ಲಿವರೆಗೂ ಸ್ವಾಮಿ ನಿನಗಾಗಿಯೇ ನಾವು ಜೀವಿಸಲಿಕ್ಕೆ ಸಹಾಯ ಕೊಡು. ನನ್ನ ದೇಹದ ಮೂಲಕ ನಿನ್ನ ನಾಮ ಮಹಿಮೆಪಡಿಸಲಿಕ್ಕೆ ಶಕ್ತಿ ಬಲ ಕೊಡು ಸ್ವಾಮಿ. ಪ್ರಭು ರಕ್ಷಕನು ಒಡೆಯನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ. ಆಮೇನ್, ಆಮೇನ್, ಆಮೇನ್.